ನಾವೇನ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ದೇವ್ರ ಹತ್ರ ಹೋಗ್ತೀವಿ ನಾವು. ಒಬ್ಬ ಈ ಕಂಪನಿ ಇರ್ತಾವಲ್ಲ ಊರಾಗ, ಅವ ಬರೇ ಚುಟ್ಟ ಸೇದೋದು, ರೊಕ್ಕ ಕೊಟ್ಟಲ್ಲ, ಮಂದಿ ಸೇದಿ ಒಗದಿದ್ದು, ಅವು ಯಾವೂ ಸಿಗ್ಲಿಲ್ಲ. ಒಂದ್ ದಿವ್ಸ ಅಲ್ಲೇ ಅವ ಏನ್ ಮಾಡ್ತಾನ, ಏನು ಕೆಲಸ ಇರ್ಲಿಲ್ಲ, ಬೊಗಸಿರ್ಲಿಲ್ಲ, ಬಸ್ ಸ್ಟ್ಯಾಂಡಿಗೆ ಕುಂದಿರ್ತಿದ್ದ. ಊರ್ ಮುಂದ ಮಾರುತಿ ಗುಡಿ ಇತ್ತು, ಎಲ್ಲರೂ ಹೋಗ್ತಿದ್ರ ಅಲ್ಲಿಗೆ. ಇವ ಏನಂದ, ಏನ್ ಹೋಗ್ತಾವ ಇವ್ ಗುಡಿಗೆ, ಎಷ್ಟು ಜನ ಹೋಗ್ತಾವ, ಏನ್ ಕೊಟ್ಟ ನೀವ ಅಂತ ಕುಂದಿರ್ತಿದ್ದ. ಒಂದ್ ದಿವ್ಸ ಯಾರೂ ರೊಕ್ಕ ಕೊಡ್ಲಿಲ್ಲ, ಕೈಯಾಗ ಪಾಕೆಟ್ನಾಗ ರೊಕ್ಕ ಇರ್ಲಿಲ್ಲ. ದೇವ್ರಿಗಂದ, ನೋಡಪ್ಪ ಇಷ್ಟು ಮಂದಿ ನಡ್ಕೊಂತಾರ, ಬಹಳ ಮಂದಿ ನಿನ್ನ ಗುಡಿಗೆ ಬರ್ತಾರ, ನೀ ಖರೆ ಸತ್ತುಳ್ಳವಾದ್ರೆ ಒಂದು 100 ರೂಪಾಯಿ ಸಿಗ್ಬೇಕು ನೋಡು ನನಗೆ ಇವತ್ತು. ಬಂದು ಹೋಗಿ ನಮಸ್ಕಾರ ಮಾಡದ. ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ದ, ಈಗ ನೋಡು ನೀ ಖರೆ ಸತ್ತುಳ್ಳವಾದ್ರೆ 100 ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು. ಮತ್ ನಾವೇನು ಉದ್ರಿ ಭಕ್ತರಲ್ಲ, ನೀನ್ 100 ರೂಪಾಯಿ ಕೊಟ್ಟಂದ್ರೆ ಮತ್ ನಿನಗೆ 50 ರೂಪಾಯಿ ಮುಟ್ಟಿಸಿ ಹೋಗ್ತೀವಿ ನೀನು ಹುಂಡಿ ಪೆಟ್ಟಿಗೆಗೆ ಅಂದವ್. ಅಂದು ಹಿಂಗ ಬರಕತ್ತಿದ್ದ, ನೋಡ್ತಾನ ಒಂದು ನೋಟ ಬಿದ್ದಿತ್ತು ಎದುರಿಗೆ. ತಗೊಂಡ ನೋಡ್ತಾನ 50 ರೂಪಾಯಿ ನೋಟ. ಅದಕ್ಕ ಬರ್ತಾರಪ್ಪ ನಿನ್ನ ಗುಡಿಗೆ ಜನ, 50 ರೂಪಾಯಿ ಕೊಟ್ಟಿ, ಖರೆ ನಾ ಕೇಳಿದ್ 100 ರೂಪಾಯಿ ನಿಂದ 50 ರೂಪಾಯಿ ಮುರ್ಕೊಂಡ ಕೊಟ್ಟಿನಿ ಅಂದವ ದೇವ್ರಿಗೆ. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕವ್ರಲ್ಲ, ದೇವ್ರಿಗೆ ಟೊಪ್ಪಿಗೆ ಹಾಕವ್ರಿ ಇವ್ರೆಲ್ಲ. ಅದಕ್ಕ ಅವ ಮಾರುತಿ ನೀವು ಹೋದಾಗ ಈ ಕಡೆ ಹೊಳ್ಳಿ ಕುಂತ ನಿಮ್ಮನ್ನೆಂದು ನೋಡಕ್ ಹೋಗುದಿಲ್ಲ. ನಾವು ಕಷ್ಟ ಬಂದಾಗ ದೇವ್ರ ಗುಡಿಗೆ ಹೋಗಿದ್ದು ಬೇಡ ಕಷ್ಟ. ಆದ್ರೆ ನಾವು ಎದಕ್ ಹೋಗಬೇಕು ಅಂದ್ರೆ ಬರೇ ಭಿಕ್ಷುಕನಾಗಿ ದೇವನ ಗುಡಿಗೆ ಹೋಗೋದಲ್ಲ. ದೇವನ ಗುಡಿಗೆ ಹೋಗೋದು ಭಗವಂತನೇ, ನಾನು ಭಿಕ್ಷುಕನಾಗಿ ನಿನ್ನ ಹತ್ರ ಬಂದಿಲ್ಲ, ಜೀವನ ಕೊಟ್ಟಿಯಲ್ಲ, ಕೊಟ್ಟ ಜೀವನಕ್ಕಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದಿನಿ ಅಂತ ಭಗವಂತನ ಹತ್ರ ಬರ್ತವೆ. ಜೀವನ ಅಂದ್ರೆ ಸ್ವಲ್ಪ ಕಷ್ಟ ಸುಖ ಇರ್ತವೆ. ಒಮ್ಮೆ ಮಾನ ಅಪಮಾನಗಳು ಬರ್ತಾವ, ಸನ್ಮಾನಗಳಾಗ್ತಾವ, ಅಪಮಾನಗಳು ಬರ್ತಾವ, ತಡ್ಕೋಬೇಕಾಗ್ತದ ಮನುಷ್ಯ. ಏನ್ರಿ ನಮಗ್ ಬಹಳ ನಿಂದೆಯ ಮಾತುಗಳಾಡ್ತಾರ ಜನ ಅಂತ ಅನ್ಬಹುದು, ಬರ್ತಾವೆ. ಯಾವ ಕುದುರೆ ಓಡ್ತೈತಲ್ಲ, ಓಡುವ ಕುದುರೆಗೆ ಚಾಟಿ ಏಟು ಬೀಳ್ತಾವ. ಯಾವ ಚಲೋ ಮಾವಿನ ಹಣ್ಣು ಕೊಡ್ತೈತಲ್ಲ, ಚಲೋ ಹಣ್ಣು ಕೊಡುವ ಮಾವಿನ ಗಿಡಕ್ಕ ಕಲ್ಲೇಟು ಬೀಳ್ತಾವ. ಮತ್ ನಿಂದೆ ಮಾಡಾಕತ್ತಾರಂದ್ರೆ ಚಲೋ ಇದ್ದವರಿಗೆ ನಿಂದೆಯ ಮಾತುಗಳು ಬರ್ತಾವಂತ ತಿಳ್ಕೊಬೇಕಷ್ಟ ಮನುಷ್ಯ. ಇಲ್ಲಿ ಯಾರಿಗೆ ಬಿಟ್ಟದ ಹೇಳ್ರಿ, ಈಗ ಜನ ಯಾರಿಗೆ ಬಿಡ್ತದೆ? ಈಗ ಒಬ್ಬ ರೈತ ಇರ್ತಾನ, ಅವ ಬೆಳಿಗ್ಗೆದ್ದು ಏನು ಪ್ರಾರ್ಥನೆ ಮಾಡ್ತಾನ ಅಂದ್ರೆ, ಇವತ್ತು ಮಳಿ ಬರಬಾರ್ದು ನೋಡು, ಮಳಿ ಬರ್ಬೇಕಪ್ಪ ಭಗವಂತ, 2 ಕಾಯಿ ಓಡಿಸ್ತೀನಿ ಅಂತ ರೈತ ಬೇಡ್ಕೊಂತ. ನಾಟಕ ಕಂಪನಿಯವ ಇರ್ತಾನೆ, ಇವತ್ತು ಒಟ್ಟ ಮಳಿ ಆಗ್ಬಾರ್ದಪ್ಪ, ನಾ 2 ಕಾಯಿ ಓಡಿಸ್ತೀನಿ ಅಂತ ನಾಟಕ ಕಂಪನಿ ಅಂತ. ದೇವ್ರು ಯಾವ ಕಂಪನಿ ಮಾತು ಕೇಳ್ಬೇಕಾತ? ಅಲ್ಲ, ಒಬ್ಬರಿಗರೆ ಹೆಚ್ಚು ಕಡಿಮೆ ಆಗು, ಇಲ್ಲ ಬರ್ಬೇಕು, ಇಲ್ಲ ಬರ್ಲಾರ್ದಂಗೆ ಇರ್ಬೇಕಲ್ಲ. 2 ಕಾಯಿ ಅಂತೂ ತಪ್ಪದ ಪಕ್ಕ ಅವನಿಗೆ ಅಷ್ಟು. ಅಂದ್ರ ದೇವ್ರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕ ದೇವರಿಗೆ ಆಗಿಲ್ಲ. ಈಗ ನೀವು ಅನ್ಬಹುದು ಅಜ್ಜವ್ರು ಒಳ್ಳೆಯವ್ರು ಅದಾರ ಅಂತ ಕೆಲವು ಮಂದಿ ಅನ್ಬಹುದು, ಅಜ್ಜವ್ರು ಒಳ್ಳೆಯವ್ರು ಅಲ್ಲ ಅಂತ ಕೆಲವು ಮಂದಿ ಅನ್ಬಹುದು. ಸಮಾಧಾನ ಹೆಂಗಂದ್ರ, ದೇವರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕಾಗಿಲ್ಲ ಅಂದ್ರೆ ನಮ್ಮಂಥವ್ರಿಂದ ಏನ್ ಎಲ್ಲರಿಗೂ ಒಪ್ಪಿಸಿ ಬದುಕಲಿಕ್ಕೆ ಆಗ್ತೈತಿ ಅನ್ನೋ ಸತ್ಯ ತಿಳ್ಕೊಂಡು ಬದುಕುವುದಷ್ಟೇ. ಮನುಷ್ಯ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಬದುಕುವುದಷ್ಟೇ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಜೀವನ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಈ ಜೀವನದಲ್ಲಿ ಬರುವುದೇ, ಇದನ್ನು ಸ್ವೀಕರಿಸುವುದನ್ನು ಕಲಿಬೇಕಷ್ಟೆ. ಒಬ್ಬ ಎರಿಕ್ ವಯನ್ ಮೆಹರ್ ಅಂತಿದ್ದ, ಎರಿಕ್ ವಯನ್ ಮೆಹರ್. ಅವ ಸಣ್ಣ ಹುಡುಗಿದ್ದಾಗ ರೆಟಿನೋಸಿಸ್ ಅಂತ ಬಂತು, ಕಣ್ಣು ಹೋದ ಹುಡುಗ ಬಹಳ ದುಃಖಿತನಾದ. ಅವರಪ್ಪ ಹುಡುಗಳದು ನೋಡಿ ಮಗ ಅಪ್ಪ ಅಂತಾನ, ನೋಡು ನಿಸರ್ಗ ನಿನ್ನ ಕಣ್ಣು ಕಸ್ಕೊಂಡಿರಬಹುದು, ಆದ್ರೆ ನಡೆಯುವ ಕಾಲ್ ಕಸ್ಕೊಂಡಿಲ್ಲ. ಮಗನಿಗೆ ಬೆಟ್ಟ ಹತ್ತುವುದು ಕಲಿಸಿದ. ಎರಿಕ್ ವಯನ್ ಮೆಹರ್ ಅವನ ಹೆಸರು. ಕಣ್ಣು ಹೋಗಿತ್ತು ಹುಡುಗ, ಕಣ್ಣಿಲ್ಲಾರ್ದ ಹುಡುಗ ಬೆಟ್ಟ ಹತ್ತುವುದನ್ನು ಕಲಿತು, ಬಿತ್ತು, ಏಳ್ತು, ರಕ್ತ ಮೈ ಕಾಲ್ ಮುರಿತು. ನಿಮಗೆ ಆಶ್ಚರ್ಯ ಅನಿಸ್ಬಹುದು. ಕಣ್ಣಿಲ್ಲಾರ್ದ ಹುಡುಗ ಸಂಕಲ್ಪ ಮಾಡಿತು, ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತ. ಇಡೀ ವಿಶ್ವದಲ್ಲಿಯ ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ್ದು ಎರಿಕ್ ವಯನ್ ಮೆಹರ್. ಅವ ನೋ ಬ್ಯಾರಿಯರ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ. ಅಂದ್ರೆ ಜೀವನದಲ್ಲಿ ಪ್ರಯತ್ನ ಇದ್ರ ವಿಘ್ನಗಳೇ ಇಲ್ಲ ಅಂತ. ಅವನ ಹೆಸರ ಮೇಲೆ ಒಂದು ಸಿನಿಮಾ ಆಯ್ತು, ಲೈಫ್ ಈಸ್ ಕ್ಲೈಂಬಿಂಗ್ ಅಂತ.
ನಾನಲ್ಲ, ಲೈಫ್ ಈಸ್ ಕ್ಲೈಂಬಿಂಗ್. ವಾಟ್ ಅ ಬ್ಯೂಟಿಫುಲ್ ಕೊಟೇಶನ್. ಜೀವನ ಹತ್ತ ಇದೆ, ಹೆಂಗೆ ಬದುಕುದು. ನಮಗೆ ಚಲೋ ಎಲ್ಲ ಕಾಲು ಕೊಟ್ಟನ, ಇಲ್ಲಿ ಗುಡ್ಡ ಹತ್ತಬೇಕಾದ್ರೆ ಅವ್ವ ನಮ್ಮ ಮಂಡಿ ನೋವು ಆಗ್ಯಾವ ಅಂತ. ಕಣ್ಣಿಲ್ಲಾರ್ದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತದ. ಬರೇ ಒಂದಲ್ಲ, ಜಗತ್ತಿನ 7 ಎತ್ತರದ ಪರ್ವತಗಳನ್ನು ಹತ್ತಿದ ಕಣ್ಣಿಲ್ಲದ ವ್ಯಕ್ತಿ, ಏಕೈಕ ವ್ಯಕ್ತಿ ಜಗತ್ತಿನ ಪರ್ವತಗಳನ್ನು ಹತ್ತಿದವ ಎರಿಕ್ ವಯನ್ ಮೆಹರ್. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಹೆಣ್ಮಗಳಿದ್ಳು, ಸುಭಾಷಿಣಿ ಮೇಸ್ತ್ರಿ ಅಂತ. 12 ವರ್ಷಕ್ಕೆ ಮದುವೆ ಆಗಿತ್ತು. 24 ವರ್ಷ ಅನ್ನೋದ್ರಾಗ 6 ಮಕ್ಕಳು. 24 ವರ್ಷಕ್ಕೆ ಗಂಡ ತೀರ್ಕೊಂಡ. ಕಾಯಿಪಲ್ಯ ಮಾರ್ತಿದ್ಲು. ಗಂಡಗ ಕಲ್ಕತ್ತಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರಾಗ ದಾರ್ಯಾಗ ತೀರ್ಕೊಂಡ. ಸಾಲಿ ಓದ್ಲಾರ್ದ ಹೆಣ್ಮಗಳು, ಹಳ್ಳಿ ಹೆಣ್ಮಗಳು, ನನ್ನ ಹಳ್ಳಿಯೊಳಗೆ ನನ್ನ ಯಜಮಾನಗ ಚಲೋ ದವಾಖಾನಿಗೆ ಸಿಗ್ಲಿಲ್ಲಲ್ಲ, ಈ ಊರಾಗ ಯಾವ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು. ಇದು ಸಂಕಲ್ಪ ಮಾಡದ್ಲಕ್ಕೆ, ಈ ಊರಾಗ ಒಂದು ಆಸ್ಪತ್ರೆ ಕಟ್ಟಬೇಕಂತ. ಯಾರು? ಕಾಯಿಪಲ್ಯ ಮಾರೋ ಹೆಣ್ಮಗಳು. ನಿಮಗೆ ಆಶ್ಚರ್ಯ ಅನಿಸ್ಬೋದು. ಗಂಡನ ಕಳ್ಕೊಂಡಾಳ, 6 ಮಕ್ಕಳು, ಮನಿ ಇಲ್ಲ, ಹೊಲ ಇಲ್ಲ, ತಾನು ಬೀದಿಯ ಮ್ಯಾಲ ಕಾಯಿಪಲ್ಯ ಮಾರ್ಕೊಂತ ತಾನು ತನ್ನ ಗಂಡು ಊರಾಗ ಒಂದು ಜಾಗ ಖರೀದಿ ಮಾಡಿ, ಮಗನ್ MBBS ಮಾಡಿಸಿ, ಡಾಕ್ಟರ್ ಮಾಡಿ, ಊರಾಗ ಒಂದು ಆಸ್ಪತ್ರೆ ಕಟ್ಟಿ, ಆ ಆಸ್ಪತ್ರೆಗೆ ತನ್ನ ಮಗನ್ನ ಡಾಕ್ಟರ್ ಮಾಡಿದ್ಲು. ಆಕೆಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟದ್ದು ಸರ್ಕಾರ. ಸಂಕಲ್ಪದಿಂದ ಬಡವಾಗಬಾರ್ದು ಮನುಷ್ಯ. ಎಂತಿಂತವ್ರು ಹೆಂಗ ಜೀವನ ಕಟ್ಟ್ಯಾರ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಸುಖ ದುಃಖ, ಒಮ್ಮೆ ಕಷ್ಟ ಸುಖ, ಮಾನ ಅಪಮಾನ ಇವೆಲ್ಲ ಬರ್ತಿರ್ತಾವ. ಅದ್ರ ಕಡೆ ಬಹಳ ತಲೆ ಕೊಡ್ಲಾರ್ದಂಗ ನಮ್ಮ ಎದ್ಯಾಗ ಸ್ವಚ್ಛ ಸಂಕಲ್ಪ ಇಟ್ಕೊಂಡು ಮುಂದೆ ಹೋಗೋದಷ್ಟೆ. ಏನು ಕಲಿಯುವುದು ಅಂದ್ರ, ಇಲ್ಲಿ ಏನು ಕಲಿಯುವುದು ಅಂದ್ರ, ಇದ್ದಂಗಿರ್ಬೇಕು, ಇಲ್ಲದಂಗೂ ಇರ್ಬೇಕು. ಹೆಂಗ? ಇದ್ದಂಗಿರ್ಬೇಕು, ಇಲ್ಲದಂಗಿರ್ಬೇಕು, ಮ್ಯಾಲ್ ನಾವು ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇದು ಜೀವನದ ಸೂತ್ರ ಅಷ್ಟೇ. ಈಗ ನೀವು ಎದ್ದು ಹೋಗಕ್ಕೆ ರೆಡಿ ಆಗಿರಲ್ಲ, ಹಂಗಿರ್ಬೇಕು. ಇದು ಜೀವನದ ಸೂತ್ರ. ಇಂಥ ಒಂದು ಸುಂದರ ಸೂತ್ರ ಕಟ್ಟುವುದಕ್ಕಾಗಿನೇ ಇದೊಂದು ಗವಿಸಿದ್ದೇಶನ ಜಾತ್ರಾ ಮಹೋತ್ಸವ. ನಾ ಪದೇ ಪದೇ ಏನು ಹೇಳೋದಿಲ್ಲ, ಇದೊಂದು ಜಾತ್ರೆ ಆಗಬೇಕಾದ್ರೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ. ಅವರು ಇವರು ಅಂತ ನಾ ಹೇಳಾರೆ. ಯಾವ ಕಾಣದ ಕೈಗಳು ಈ ಯಾತ್ರಾ ಮಹೋತ್ಸವನ್ನ ಯಶಸ್ವಿಗೊಳಿಸಲಿಕ್ಕೆ ಸೇವೆ ಮಾಡ್ಯಾವಲ್ಲ, ಆ ಸೇವೆ ಮಾಡಿದ ಎಲ್ಲ ಕೈಗಳಿಗೂ ಗವಿಸಿದ್ದನ ಆಶೀರ್ವಾದ ಸದಾ ಇರಲಿ. ಇದು ಸದಾ ಜಾತ್ರೆ ಬೆಳೀತಾ ಇರಲಿ. ತಾವೆಲ್ಲ ಸಮಾಧಾನದಿಂದ ಸಾವಕಾಶವಾಗಿ, ಈಗ ಮದ್ದು ಸುಡು ಕಾರ್ಯಕ್ರಮ ಇರ್ತದೆ, ಅದನ್ನ ನೋಡ್ರಿ. ಮತ್ತಲ್ಲಿ ಗದ್ದಲ ಮಾಡ್ಬೇಡ್ರಿ, ಲೈನ್ ಪ್ರಕಾರ ಬರ್ರಿ, ನಾನು ಇರ್ತೀನಿ ನಿಮ್ಮ ಜೊತೆಗೆ. ನಿಂಬದು ಮುಗಿಸಿ ಆರಾಮ್ ನಾನು ಪೂಜಾಕ್ಕೆ ಹೋಗ್ತೇನೆ. ಸಮಾಧಾನದಿಂದ ಬರ್ರಿ, ಸಮಾಧಾನದಿಂದ ಊರಿಗೆ ಹೋಗ್ರಿ. ನಿಮ್ಮ ಸಮಾಧಾನವೇ ನಮ್ಮ ಸಂತೋಷ. ತಮಗೆಲ್ಲ ಶರಣಾರ್ಥಿಗಳು.